ತನ್ನ ಜೊತೆ ಇದ್ದ ಯುವತಿಗಾಗಿ ಬಸ್ ನಿಲ್ಲಿಸಿಲ್ಲ ಅಂತ ಹೇಳಿ ಯುವಕ ಬಿಎಂಟಿಸಿ ಚಾಲಕನ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆಯಾಗಿದೆ. ಸದ್ಯ ಆತನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಡೀಟೇಲ್ಸ್ ಇದೆ, ನೋಡೋಣ. ಬಸ್ ನಿಲ್ಲಿಸಿಲ್ಲ ಅಂತ ಯುವಕ ಯುವತಿ ರಾಂಗ್. ಬಸ್ ಅಡ್ಡ ಹಾಕಿ ಬಿಎಂಟಿಸಿ ಚಾಲಕನ ಮೇಲೆ ಹಲ್ಲೆ. ಯುವತಿಯನ್ನ ಹತ್ತಿಸಲು ಬಸ್ ನಿಲ್ಲಿಸದ್ದಕ್ಕೆ ಗಲಾಟೆ. ನಗರದಲ್ಲಿ ಬಿಎಂಟಿಸಿ ಚಾಲಕರ ಮೇಲಿನ ಹಲ್ಲೆ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ನಿನ್ನೆ ರಾತ್ರಿ ಕೂಡ ನಡು ರಸ್ತೆಯಲ್ಲೇ ಬಿಎಂಟಿಸಿ ಬಸ್ ತಡೆದು ಚಾಲಕನ ಮೇಲೆ ಯುವಕನೊಬ್ಬ ಹಲ್ಲೆ ನಡೆಸಿದ್ದು, ಹಲ್ಲೆ ಮಾಡಿದ ಯುವಕ ಪೊಲೀಸರ ಅತಿಥಿಯಾಗಿದ್ದಾನೆ. ನಿನ್ನೆ ರಾತ್ರಿ 8:50 ಸುಮಾರಿಗೆ ಡಿಪೋ 11ಕ್ಕೆ ಸೇರಿದ ಬಿಎಂಟಿಸಿ ಬಸ್ ಹೆಗ್ಗಡೆ ನಗರದಿಂದ ಭಾರತಿ ಸಿಟಿ ಕಡೆ ಹೋಗ್ತಾ ಇದ್ದ ಸಮಯದಲ್ಲಿ ಬೈಕ್ನಲ್ಲಿ ಬಂದ ಯುವಕ ಹಿಂಬದಿ ಕುಳಿತಿದ್ದ ಯುವತಿಗಾಗಿ ಬಸ್ ನಿಲ್ಲಿಸುವಂತೆ ಚಾಲಕನಿಗೆ ಸೂಚಿಸಿದ್ದಾನೆ. ರಸ್ತೆ ಮಧ್ಯದಲ್ಲಿ ಬಸ್ ನಿಲ್ಲಿಸುವುದು ನಿಯಮವಲ್ಲ ಎಂದು ಚಾಲಕ ಮುಂದಿನ ನಿಲ್ದಾಣದಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದಂತೆಯೇ ಯುವಕ ಕೋಪಗೊಂಡಿದ್ದಾನೆ. ತಕ್ಷಣವೇ ನಡು ರಸ್ತೆಯಲ್ಲೇ ಬಸ್ ತಡೆದ ಯುವಕ ಚಾಲಕನೊಂದಿಗೆ ವಾಗ್ವಾದಕ್ಕೆ ಇಳಿದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ. ಇದೇ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ಹೆಚ್ಚಿದ ಪರಿಣಾಮ ಯುವಕ ಚಾಲಕನ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾನೆ. ಅವಳು ಬಸ್ ಹತ್ಸಕ್ ಬಂದಿದ್ದು, ಅವ್ನು ಹೇಳ್ದಂಗೆ ನಾನ್ ಕೇಳ್ಬೇಕು. ಅವ್ನ ರೋಡಲ್ಲಿ ನಿಲ್ಲಿಸಿ ಹತ್ಸ್ಕೊಂಡ್ರು ಹತ್ಸ್ಕೋಬೇಕು. ಗಬ್ಬನಾಗಿ ಮಾತಾಡೋ ಕಪ್ಪು ವಾಸನೆ ಮಾತಾಡಿದ ಸರ್, ಬಹಳ ಹೊಲಸು ವಾಸನೆ ಹೊಡೆದ. ಚಿಕ್ಕ ವಯಸ್ಸಿನ ಹುಡುಗನು 20-23 ವಯಸ್ಸಿದೆ. ಸ್ವಲ್ಪ ತಾಕತ್ತಿನ ಹುಡುಗನು, ಶಕ್ತಿ ಇದೆ. ಜೋರಾಗಿ ನನಗೊಂದ್ 2-3 ಕಡೆ ಪಂಚ್ ಮಾಡಿಬಿಟ್ಟು ಕೆನ್ನೆ ಹತ್ರ ಬಿದ್ದು ಬಿಡ್ತು. ರಾತ್ರಿಗೆ ದಪ್ಪ ಊಟ ಬಂದ್ಬಿಡ್ತು. ಅಷ್ಟು ಮಾತ್ರೆ ಇಂಜೆಕ್ಷನ್ ತಗೊಂಡ್ ಮಲಗಿದೆ. ಸ್ವಲ್ಪ ನೋವು ಕಡಿಮೆ ಆಗಿದೆ. ರಾತ್ರಿ ಊಟ ಮಾಡಕ್ ಬಿಡ್ತಾ ಇಲ್ಲ. ಇದು ಎಲ್ಲ ಒಂಥರ ಮೆಲುಕು. ಜನಗಳು ಕರ್ಕೊಂಡ್ ಬಂದು ಇಲ್ಲಿ ಸಾಕ್ಷಿ ಮುಖಾಂತರನೇ ಒಂದು ಕಂಪ್ಲೇಂಟ್ ಹಾಕಿದೀನಿ. ಬೆಳಗ್ಗೆ ಎದ್ದು ಬಂದಿದೀವಿ. ಒಳಗಡೆ ತಂದು ಎಳೆದು ಒಳಗೆ ಹಾಕಿದೆ. ಹಲ್ಲೆಯಲ್ಲಿ 54 ವರ್ಷದ ಬಿಎಂಟಿಸಿ ಚಾಲಕ ಸಂತೋಷ್ ದವಡೆ ಮತ್ತು ಕುತ್ತಿಗೆ ಭಾಗಕ್ಕೆ ಗಂಭೀರ ಗಾಯವಾಗಿ ಪರಿಣಾಮ ಸ್ಥಳೀಯರು ಕೂಡಲೇ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ. ನಂತರ ಸಂತೋಷ್ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಯುವಕನನ್ನ ಪೊಲೀಸರು ವಶಕ್ಕೆ ಪಡೆದು ಘಟನೆ ಕುರಿತು ತನಿಖೆ ಮುಂದುವರೆಸಿದ್ದಾರೆ. ಚಿಕ್ಕ ವಿಚಾರಕ್ಕೆ ಹಲ್ಲೆ ಮಾಡಿದ ಯುವಕ ಸದ್ಯ ಪೊಲೀಸರ ಅತಿಥಿಯಾಗಿದ್ದು, ಘಟನೆ ಸಂಬಂಧ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.